ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಟ್ಯೂಸ್ಡೇ ಮೀನ್ಸ್ ಟ್ಯೂಸ್ಡೇ ವ್ಲಾಗ್ನ ಇವತ್ತು ಫ್ರೈಡೇ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಆಫ್ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ, ಸೊ ಹಾಗಾಗಿ. ಆ್ಯಂಡ್ ಇವತ್ತಂತೂ ಇನ್ನು ಬೆಳಗ್ಗೆ ಅಂತೂ 6 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಬಿಸಿನೀರು ಕುಡಿದು ಆಮೇಲೆ ಇನ್ನು ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಅಂತೂ ನಾನು ಜ್ಯೂಸ್ಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನು ಟಿಫನ್ ಏನು ಮಾಡಬೇಕು ಅಂತ ರಾತ್ರಿಯೇ ಡಿಸೈಡ್ ಆಗಿರ್ತೀನಿ. ಸೊ ಅದಕ್ಕೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಇವತ್ತು ಬಂದು ಇಡ್ಲಿನ ಪ್ರಿಪೇರ್ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡು ರೀಸೆಂಟಾಗಿ ABC ಜ್ಯೂಸ್ ಅಂತೂ 1 ಇಯರಿಂದ ಕುಡಿತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಬೂದು ಕುಂಬಳಕಾಯಿ ಅಂತ ಹೇಳ್ತೀವಲ್ಲ, ಸೊ ಆ ಕುಂಬಳಕಾಯಿ ಜ್ಯೂಸ್ನ ಕೂಡ ಮಾಡಿಕೊಡ್ತಾ ಇದ್ದೀನಿ. ಆ್ಯಶ್ಗಡ್ ಅಂತ ಹೇಳ್ತೀವಲ್ಲ, ಸೊ ಇದು ಕೂಡ 1 ವೀಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ದೊಡ್ಡ ಕಾಯಿನ ತಂದು ಇಟ್ಕೊಂಡಿದ್ವಿ. ಸೊ ಡೈಲಿ ಒಂದೊಂದು ಪೀಸ್ ಈ ಥರ ದೊಡ್ಡ ಪೀಸ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾಯಿದ್ರು. ಇದು ಲಾಸ್ಟ್ ಪೀಸು. ನಾಳೆ ಮತ್ತೆ ಇನ್ನೊಂದು ತೊಗೊಂಡು ಬರಬೇಕು ಹೋಗಿ. ಆ್ಯಂಡ್ ಚಿಕ್ಕವೆಲ್ಲ ಸಿಗೋದಿಲ್ಲ. ಇನ್ನು ನಮಗೆ ಸಿಕ್ಕಿದ್ರೆ 2 kg 2.5 kg ಸಿಗೋದು. ಉಡನ್ ಆಪಲ್ ಲೈಕ್ ದಿಸ್, ಉಡನ್ ಆಪಲ್ ಎಲ್ಲನೂ ಈ ಥರ ತೊಗೊಂಡು ಬಾಣಲಿಗೆ ಹಾಕ್ಕೊಂಡಿದ್ದೀವಿ ನೋಡಿ ನೀಟಾಗಿ. ನಮ್ಮ ಮಕ್ಕಳು ನೋಡಿ ಹೆಂಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಗಮ್ಯ ಹೇಳು, ಏನೇನು ಆಗಬೇಕು ಗಮ್ಯ? ಹಾಂ, ಓಕೆ. ಆಮೇಲೆ ಬೆಲ್ಲ, ಆಮೇಲೆ ಜಜ್ಬೇಕು ಚೆನ್ನಾಗೆ. ಓಕೆ, ಸರಿ ಮಾಡೋಣ ಈಗ. ಇರು ಎಷ್ಟಾಗ್ತದೆ? ಸ್ವಲ್ಪ ಹಾಕಬೇಕು ಜೀರಿಗೆ ಗವ್ಯ. ಸ್ವಲ್ಪ ಹಾಕು, ಸ್ವಲ್ಪ. ಹಾಂ, ಓಕೆ ಜಾಸ್ತಿನೇ ಹಾಕಿದೆ. ಇರಲಿ ಬಿಡು, ಓಕೆ, ಹೆಲ್ತ್ಗೆ ಒಳ್ಳೆಯದು. ನೆಕ್ಸ್ಟ್ ಬೆಲ್ಲ ಹಾಕು ಬಂಗಾರ. ಸ್ವಲ್ಪ ಹಾಕು, ಅರ್ಧ ಹಾಕೋದ್ರಲ್ಲಿ ಹಾಕು. ಬೇಗ ಟೈಮ್ ಆಗುತ್ತೆ. ಹಾಕು ಬೇಗ ನೋಡಿ. ಈ ಥರ ಇದು ತಗೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಬೆಲ್ಲ ಹಾಕಿದಾಳೆ ಗಮ್ಯ ನೋಡಿ ಫ್ರೆಂಡ್ಸ್. ಗವ್ಯ ಚೆನ್ನಾಗೆ ಕುಟ್ತಾ ಇದ್ದಾಳೆ. ವೆರಿ ಗುಡ್. ಎಷ್ಟು ಸ್ಟ್ರೆಂತ್ ಇದೆ ಗವ್ಯಾಗೆ. ವೆರಿ ಗುಡ್ ಯಪ್ಪ. ಓಕೆ, ಇವಾಗ ಗಮ್ಯ ಕೊಡು 2 ಮಿನಿಟ್ಸ್. ಓಕೆ, ನಿಧಾನ ಮತ್ತು ಕೈ ನೋವು ಬರುತ್ತೆ. ನೋಡಿ ಫ್ರೆಂಡ್ಸ್, ಅವರಿಬ್ಬರಿಗೆ ಹ್ಯಾಪಿನೆಸ್ ನೋಡಿ. ಎಷ್ಟು ಇಷ್ಟನೋ ಈ ಥರ ಮಾಡಲಿಕ್ಕೆ. ಈಗ ನಾನು ಮಾಡ್ತೀನಿ ಕೊಡಿ, ಸುಮ್ಮನೆ ಟೈಮ್ ಆಗಿಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಜ್ಯೂಸಿ ಥರ ಆಗಿದೆ ನೋಡಿ. ಇವಾಗ ಇದನ್ನು ಮತ್ತೆ ಅದಕ್ಕೆ ಫಿಲ್ ಮಾಡಿಡ್ತೀನಿ. ಹಾಂ, ಗವ್ಯದಂತೆ ತೆಗಿಯಮ್ಮ. ಗವ್ಯ ಇಟ್ಕೊತಾಳಂತೆ, ವಿಡಿಯೋ ಅಂತ ಮಾಡೋಣ. ಸರಿ, ಓಕೆ. ಸೂಪರ್. ಕೈ ಇಡಬೇಡ ಆ ಥರ, ಮತ್ತೆ ನಿನಗೆ ಏಟಾಗುತ್ತೆ. ನೋಡಿ ಫ್ರೆಂಡ್ಸ್, ಅವರಿಬ್ಬರೇ ಕಷ್ಟಪಟ್ಟು ಮ್ಯಾಶ್ ಮಾಡಿದ್ದಾರೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಫಿಲ್ ಮಾಡಿದ್ದೀವಿ. ಸೊ ಫಿಲ್ ಮಾಡಿಬಿಟ್ಟು ಈ ಥರ ಎಲ್ಲ ಕ್ಲೋಸ್ ಮಾಡಿ ಇಟ್ಟು ಬೆಳಗ್ಗೆನೇ ಹಾಲೊಟ್ಟೆಗೆ ತಿಂತೀವಿ ಫ್ರೆಂಡ್ಸ್. ನೋಡಿ, ನಮ್ಮ ಮಕ್ಕಳಿಗೆ ಇವಾಗ ಸ್ವಲ್ಪ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ತಿನ್ನಿ ಚೆನ್ನಾಗಿ. ಬೆಲ್ದಣ್ಣು ನೈಟ್ ಆ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗ ಬೆಳಗ್ಗೆ ಆಳೊಟ್ಟೆಗೆ ನೀರು ಕುಡಿದು ನಾವು ಅದನ್ನು ತಿಂತೀವಿ. ಆ್ಯಂಡ್ ABC ಜ್ಯೂಸ್ ಮತ್ತೆ ಮಾಡ್ಕೊಂಡು ಕುಡಿತೀವಿ. ಮತ್ತು ಬೂದು ಕುಂಬಳಕಾಯಿ ಜ್ಯೂಸ್ ಅಂತೂ ನಮ್ಮ ಹಸ್ಬೆಂಡ್ ಅಷ್ಟೇ ಕುಡಿತಾರೆ. ಇನ್ನು ನಾನಂತೂ ಫಸ್ಟ್ ಬಿಸಿನೀರು ಕುಡಿದಿದ ತಕ್ಷಣವೇ ಜ್ಯೂಸ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟು. ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಎದ್ದ ತಕ್ಷಣವೇ ನೀರು ಆಮೇಲೆ ಜ್ಯೂಸು ಅಂತ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ. ಆಮೇಲೆ ಇನ್ನು ಇಡ್ಲಿಗೆ ನಾವಂತೂ ಯೂಶ್ವಲಿ ಪ್ರಿಪೇರ್ ಮಾಡೋದೇ ಚಟ್ನಿ ಅಷ್ಟೇ. ಸಾಂಬಾರಂತೂ ನಮ್ಮ ಹಸ್ಬೆಂಡ್ ಒಬ್ಬರೇ ತಿಂತಾರೆ. ಇನ್ನು ಅದಕ್ಕೋಸ್ಕರ ಇನ್ನು ಚಟ್ನಿನೇ ಫೇವ್ರೇಟು. ಹಾಗಾಗಿ ಚಟ್ನಿ ಒಂದು ಪ್ರಿಪೇರ್ ಮಾಡಿಬಿಡ್ತೀನಿ, ಲೇಟ್ ಆಗುತ್ತೆ ಅಂತ. ಜ್ಯೂಸ್ಗೆಲ್ಲ ಕಟ್ ಮಾಡಿಟ್ಟಿದ್ದಾಯಿತು. ಆ್ಯಂಡ್ ಕುಂಬಳಕಾಯಿ ಜ್ಯೂಸು ಅದೊಂದು ನಾನೇ ಪ್ರಿಪೇರ್ ಮಾಡ್ತೀನಿ, ಮಿಕ್ಸಿಗೆ ಹಾಕಿಡ್ತೀನಿ. ಆ್ಯಂಡ್ ಅದು ಬೀಜ ಸಹ ಅದರಲ್ಲಿ ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಆಮೇಲೆ ಫಿಲ್ಟ್ರ್ ಮಾಡ್ಕೊಂಡು ಕುಡಿತೀವಿ. ಸೊ ಫಿಲ್ಟ್ರ್ ಮಾಡೋದು ಸ್ವಲ್ಪ ಪ್ರಾಸೆಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಫಿಲ್ಟ್ರ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಈ ಥರ ಗ್ರೈಂಡ್ ಮಾಡಿ ಇಟ್ಟಿರ್ತೀನಿ.
ಇನ್ನು ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಮಲಗಿದ್ದಾರೆ. ಒಂದೊಂದು ದಿವಸ ನಮ್ಮ ಗಮ್ಯನೇ ತುಂಬ ಚೆನ್ನಾಗಿ ಕೂತ್ಕೊಂಡು ನಿಧಾನಕ್ಕೆ ಫಿಲ್ಟ್ರ್ ಮಾಡಿ ಕೊಡ್ತಾರೆ ಅವ್ರ ಅಪ್ಪಂಗೆ. ಸೊ ಅವಳದು ಅದು ಡ್ಯೂಟಿ ಫಿಲ್ಟ್ರ್ ಮಾಡೋದು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಆ್ಯಂಡ್ ನಾವು ಕಾಫಿ ಟೀ ಎಲ್ಲ ಸೋಸ್ತೀವಲ್ಲ, ಸೊ ಅದರಲ್ಲಿ ನಿಧಾನಕ್ಕೆ ಸೋಸ್ತೀವಿ. ಅದಕ್ಕೋಸ್ಕರ ಈಗ ಟೈಮ್ ನೋಡಿ 7 ಆಗಿದೆ. ಆ್ಯಂಡ್ ನಾನಂತೂ ಬಿಸಿ ಬಿಸಿ ಕಾಫಿನ ಮಾಡಿಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡು ಕುಡಿತಾ ಇದ್ದೀನಿ. ನಾನು ಎದ್ದಾಳಷ್ಟೊತ್ತಿಗೆ ಗಮ್ಯ ಕೂಡ 7 ಎದ್ಲು. ಇನ್ನು ಹೊರಗಡೆ ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿತ್ತು ಆ್ಯಂಡ್ ಎಳೆ ಬಿಸಿಲು ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವಳು ಕೂಡ ಆಚೆ ಬಂದು ಕೂತ್ಕೊಂಡ್ಲು. ಹಾಗೆ ನಾವಿಬ್ಬರು ಮಾತಾಡಿಕೊಂಡು ಕಾಫಿ ಕುಡಿದು ಈಗ ಒಳಗಡೆ ಅಂತೂ ಬಂದು ನಾನು ಇಡ್ಲಿನ ಪ್ರಿಪೇರ್ ಮಾಡ್ತಿದ್ದೀನಿ. ಟೈಮ್ ಅಂತೂ ಫಾಸ್ಟಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನು ಟಿಫನ್ ಮಾಡಿಕೊಂಡು ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿಸಿ ಮನೆಯಲ್ಲೇ ಬಿಟ್ಟು ನಾನಂತೂ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಾನು ಬೇಗ ಹೋಗ್ಬೇಕಲ್ಲ, ಸೊ ಮಕ್ಕಳಿಗೆ 9 ಕರ್ಕೊಬಂದ್ರು ಸಾಕು ಅಂತ ಹೇಳಿ ಮನೇಲೆ ಬಿಟ್ಟು ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಕರ್ಕೊಂಡ್ಬರ್ತಾರೆ. ನಾನಂತೂ ಸ್ಕೂಲಿಂದ 2 ಗಂಟೆಗೆ ರಿಟರ್ನ್ ಬರ್ತೀನಿ. ಆ ಸ್ಕೂಲಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಒಂದು 10 to 15 ಮಿನಿಟ್ಸ್ ಆಗಿ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿ ಪಾತ್ರೆನ ವಾಶ್ ಮಾಡ್ಕೊತಾ ಇದ್ದೀನಿ. ಪಾತ್ರೆನ ವಾಶ್ ಮಾಡಿಕೊಂಡು ಇನ್ನೊಂದು ಕಡೆ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಸೈಜಲ್ಲಿ ಒಂದು 4 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದನ್ನು 1-2 ವಿಸಿಲ್ ಕೂಗಿಸ್ಕೊತೀನಿ. ನಾನೀಗ ಟೊಮೊಟೊ ರಸಮ್ನ ಪ್ರಿಪೇರ್ ಮಾಡ್ಕೊತೀನಿ. ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಮಸ್ಕುತ್ತಿಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಹುಣಸೆನ ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದು ತೊಕ್ಕೆ ಏನಿರುತ್ತೋ ಟೊಮೊಟೊದು ಅದನ್ನೆಲ್ಲ ಸೈಡಿಗೆ ತೆಗೆದು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ತುಂಬ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ. ಈ ಥರ ತೊಕ್ಕೆಲ್ಲ ಸೈಡಿಗೆ ಹಾಕ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಒಂದು ಆನಿಯನ್, ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಟೊಮೊಟೊ ರಸಮ್ನ ಇದರಲ್ಲಿ ಹಾಕ್ಕೊಂಡು ಇದಕ್ಕೆ ನಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ರಸಮ್ ಪೌಡರ್ ಸಿಗುತ್ತಲ್ವ ಪಾಕೆಟು, ಸೊ ಅದರಲ್ಲಿ ಸ್ವಲ್ಪ ರಸಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ಈ ಥರ ಮರಳಿಸ್ಕೊಂಡ್ರೆ ಸಾಕು, ನಮಗೆ ಟೊಮೊಟೊ ರಸಮ್ ಅಂತೂ ರೆಡಿ ಆಗುತ್ತೆ. ಈಗ ನಾನು ಉದ್ದಿನ ವಡೆನ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಉದ್ದಿನ ಬೇಳೆನ ನೆನೆಸ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಆನಿಯನ್ಸು ಹಾಗೆ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ವಡೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸೈಡಿಗೆ ಇಟ್ಕೊತೀನಿ. ಆಮೇಲೆ ವಡೆ ಹಾಕ್ತೀನಿ. ಈಗ ನಾನಂತೂ ಮಕ್ಕಳಿಗೆ ಇಲ್ಲಿ ಮ್ಯಾಂಗೋನ ಕಟ್ ಮಾಡಿಕೊಡ್ತಾ ಇದ್ದೀನಿ ಆ್ಯಂಡ್ ನನಗೋಸ್ಕರ ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇದೆ, ಅದಕ್ಕೋಸ್ಕರ ಬೇಗ ಅಡುಗೆ ಮಾಡ್ತಿದ್ದೀನಿ. ಆ್ಯಂಡ್ ವೀಕ್ಲಿ 2 ಡೇಸ್ ಸ್ಕೇಟಿಂಗ್ ಕ್ಲಾಸ್ ಇರುತ್ತೆ, ಅದಕ್ಕೋಸ್ಕರ ಬೇಗ ಅಂತೂ ಮಾಡೇ ಹೋಗಬೇಕು. ಬಿಕಾಸ್ ಅಲ್ಲಿ ಕೂಡ 5 to 6 ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಇನ್ನು ಮಕ್ಕಳಿಗೆ ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಟೀ ಕುಡಿದು ಈಗ ರೆಡಿಯಾಗಿ ಹೋಗಬೇಕು. ನಮ್ಮ ಮನೆಯಿಂದ 3 ಕಿಲೋಮೀಟರ್ಸ್ ಆಗುತ್ತೆ ಸ್ಕೇಟಿಂಗ್ ಕ್ಲಾಸು. ನನ್ನ ಟೀ ಅಂತೂ ರೆಡಿ ಆಯಿತು. ಈಗ ಟೀ ಕುಡಿದು ಆರಾಮಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಕೇಟಿಂಗ್ ಕ್ಲಾಸ್ಗಂತೂ ಹೋಗ್ತೀವಿ ಫ್ರೆಂಡ್ಸ್. ಸೊ ಸ್ಕೇಟಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೊಮೊಟೊ ರಸಮ್ ರೈಸು ಎಲ್ಲ ಮಾಡಿಟ್ಟೋಗಿದ್ದೀನಿ, ವಡೆ ಬಂದಮೇಲೆ ಹಾಕ್ಕೊಳ್ಳೋಣ ಅಂತ. ನಮ್ಮ ಹಸ್ಬೆಂಡು ಹೇಳಿದ್ರು ಇಲ್ಲ ಇವತ್ತು ನಾನು ಆಚೆನೇ ಊಟ ಮಾಡಿಬಿಟ್ಟೆ, ಬೇಡ ಊಟ ಅಂತ. ನಮ್ಮ ಹಸ್ಬೆಂಡ್ಗೆ ಟೊಮೊಟೊ ರಸಮ್ ಅಂದರೆ ತುಂಬಾ ಇಷ್ಟ. ತುಂಬ ದಿನ ಆಗಿತ್ತು ಈ ರಸಮ್ ಮಾಡಿ, ಬಟ್ ಇವತ್ತು ಮಾಡಿದ್ದೆ. ಅವ್ರಿಗೆ ಇಷ್ಟವಾಗಿರೋ ಅಡುಗೆ ನಾವು ಮಾಡಿದಾಗ ಅವ್ರೇನಾದರೂ ಇನ್ ಕೇಸ್ ನಾವು ತಿಂದಿದ್ದೀವಿ ಅಂದರೆ ಒಂಥರ ಬೇಜಾರಾಗ್ಬಿಡುತ್ತಲ್ಲ. ಸರಿ ಬಿಡು ಹೋಗ್ಲಿ ಅಂತ ಸುಮ್ಮನೆ ಆದೆ. ಇವತ್ತು ನಮ್ಮ ಮಕ್ಕಳು ಕೂಡ ಆಟ ಮಾಡ್ತಿದ್ರು ಊಟ ಬೇಡ ಅಂತ. ಇನ್ನು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಂಡೋಗಿ ಅವ್ರಿಗೆ ಸ್ವಲ್ಪ ಸ್ಟೋರೀಸ್ ಎಲ್ಲ ಹೇಳಿ ಅವ್ರಿಗೆ ಊಟ ತಿನ್ನಿಸ್ಕೊಂಡು ಇನ್ನು ಒಳಗಡೆ ಬಂದು ಈಗ ನಾನು ಊಟ ಮಾಡ್ತಿದ್ದೀನಿ. ರಿಯಲಿ ಟೊಮೊಟೊ ರಸಮ್ ರೈಸ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ವಡೆ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಈ ಟೊಮೊಟೊ ರಸಮ್ ಮಾಡೋದು ಮೋಸ್ಟ್ ಆಫ್ ದಿ ಪೀಪಲ್ಸ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ.
ಈಗ ನಾನು ನಮ್ಮ ಹಸ್ಬೆಂಡ್ ಊಟ ಮಾಡಿಲ್ವಲ್ಲ, ಅದು ರೈಸ್ ಮಿಕ್ಕಿದೆ. ಸೊ ಮಿಕ್ಕಿರೋ ರೈಸ್ಗೆ ನಾನು ಪರ್ಮೆಂಟೆಡ್ ರೈಸ್ನ ಪ್ರಿಪೇರ್ ಮಾಡ್ಕೊತೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅರ್ಧ ಲೀಟ್ರ್ ಹಾಲು ತಗೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ನಾನು ಅದನ್ನು ಮೊಸರು ಮಾಡ್ಕೊಂಡಿದ್ದೀನಿ. ಸೊ ಗಟ್ಟಿ ಮೊಸರು ಆಗಿದೆ. ಇವಾಗ ಆ ಮೊಸರಲ್ಲೇ ನಾನು ಮಾಡ್ಕೊತೀನಿ. ಅದ್ರ ಮೇಲ್ಗಡೆ ಕೆನೆ ಎಲ್ಲ ಬಂದಿರುತ್ತಲ್ಲ ನೋಡಿ, ಅದನ್ನೆಲ್ಲ ತೆಗೆದು ಈ ಥರ ಒಂದು ಡಬ್ಬಾಗೆ ಹಾಕಿಟ್ಕೊಂಡಿದ್ದೀನಿ. ಅರೌಂಡ್ 1 ಮಂತಿಂದ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಡೈಲಿ ಕೂಡ ಮೊಸರು ಮಾಡೋದಿಲ್ಲ, ಡೇ ಬೈ ಡೇ ಮಾಡ್ಕೊತೀನಿ. ಈಗ ಈ ರೈಸ್ಗೆ ನಾನು ಮಾಡಿರೋ ಮೊಸರೆಲ್ಲ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಬಿಸಿಯಾಗಿರೋ ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಚೆನ್ನಾಗಿ ಮರಳಿಸ್ಬೇಕು ನೀರನ್ನ. ಆ ನೀರು ಒಂದು ಅರ್ಧ ಗ್ಲಾಸಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ. ಹಸೆ ಹಾಲೇ ಓಕೆ, ಅದೇನು ಕಾಯಿಸೋ ಹಾಗಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಸೈಜಲ್ಲಿರೋ ಆನಿಯನ್ನ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಹಸೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನೈಟ್ ಪೂರ್ತಿ ಹಾಗೆ ಬಿಡಬೇಕು. ಇನ್ನು ಬೆಳಗ್ಗೆ ನಾವು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿಂದರೆ ರಿಯಲಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹೀಗೆ ನೆಬಲೈಜೇಷನ್ ಹಾಕಬೇಕು. ನೋಡಿ ಹೆಂಗಿದ್ದಾಳೆ. ಆ್ಯಕ್ಚುಲಿ ಇವಳಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನೆಬಲೈಜೇಷನ್ನ ಹಾಕ್ತಾ ಇದ್ದೀವಿ. ನೋಡಿ ಮಿಷನ್ನು ಕೂಡ ಮನೆಯಲ್ಲೇ ಇದೆ ನಮ್ಮ ಹತ್ರ. ಇದು 2 ಥರ ಇದೆ ಲಿಕ್ವಿಡು. ಸೊ 2 ಥರ ಕೊಟ್ಟಿದ್ದಾರೆ. ಇದು ಕೋಲ್ಡ್ಗೆ ಕಾಫ್ಗೆ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಒಂದು 3 ಇಯರ್ಸಿಂದ ನಾವು ಇದೇ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದೊಂದು ಹಾಕ್ತೀನಿ ಈಗ. ನೋಡಿ ಗವೆ ಒಬ್ಳೆ ಆನ್ ಮಾಡ್ಕೊಂಡಿದ್ದಾಳೆ. ಆಯಿತು, ಚೆನ್ನಾಗಿದೆ, ಸೂಪರ್ ಆಗಿದೆ. ನೆಬಲೈಜೇಷನ್ ಎಷ್ಟು ಚೆನ್ನಾಗಿ ಹಾಕ್ಸ್ಕೊತಿದ್ದಾಳೆ ಗವ್ಯ. ವೆರಿ ಗುಡ್ ಗವ್ಯ. ಬಟ್ ರಿಯಲಿ ತುಂಬ ರಿಲೀಫ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇದು ಹಾಕೋದ್ರಿಂದ. ಆಯಿತು ಬಿಡು, ಆಫ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.